ಮೇರೆಗೆ ಈ ದಿನ ನಮ್ಮ ಒಂದು ತಾಲೂಕಿನಲ್ಲಿ ಪೋಷಣ ಕಿಟ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದಂತಹ ಒಂದು ಉದ್ದೇಶ ನಮಗೆಲ್ಲ ಗೊತ್ತಿರುವ ಹಾಗೆ ಪೋಷಣ ಅಭಿಯಾನ ಕಾರ್ಯಕ್ರಮ 2019ರಿಂದ ಜಾರಿಯಾಗ್ತಾ ಇದೆ. ಇದರಲ್ಲಿ ಮೊದಲ 1,000 ದಿನಗಳಲ್ಲಿ ನಾವು ಮಗು ಆ ತಾಯಿ ಗರ್ಭ ಧರಿಸಿದಾಗಿಂದ 1,000 ದಿನಗಳಲ್ಲಿ ನಾವು ಏನು ಆಕ್ಟಿವಿಟೀಸ್ ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡಿದಾಗ ಗರ್ಭಧಾರಣೆಯಾದ ತಕ್ಷಣದಿಂದ 3 ವರ್ಷ ಅಂದರೆ 1,000 ದಿನಗಳಲ್ಲಿ ಮೊದಲನೇದಾಗಿ ನಿಯಮಿತವಾದಂತಹ ಒಂದು ಆರೋಗ್ಯ ತಪಾಸಣೆ, ಪೌಷ್ಟಿಕ ಆಹಾರದ ಸೇವನೆ, ಸಾಂಸ್ಥಿಕವಾಗಿ ಹೆರಿಗೆ ಮಾಡುವಂಥದ್ದು, 6 ತಿಂಗಳವರೆಗೆ ಕಡ್ಡಾಯವಾಗಿ ಸ್ತನ್ಯಪಾನವನ್ನು ಮಾಡಿಸುವಂಥದ್ದು, ಅದರಲ್ಲೂ ಕೂಡ ಮುಖ್ಯವಾಗಿ ಮಗು ಹುಟ್ಟಿದ 1 ಗಂಟೆ ಒಳಗಡೆ ಸ್ತನ್ಯಪಾನಕ್ಕೆ ನಾವು ಹೆಚ್ಚಿನದಾದ ಒಂದು ಮಹತ್ವ ಕೊಡೋದು, 6 ತಿಂಗಳ ನಂತರ ಅನ್ನಪ್ರಾಶನ ಕಾರ್ಯಕ್ರಮ ಹಮ್ಮಿಕೊಳ್ಳೋದು. ಜೊತೆಗೆ ಇವತ್ತು ವಿಶೇಷ ಎಂದರೆ ಎಲ್ಲರೂ ಕೂಡ ತಿಳಿದಿರುವ ಹಾಗೆ ಮಾಹಿತಿನ ನಾವು ಸಮುದಾಯದೊಂದಿಗೆ ಸಾರ್ವಜನಿಕರಿಗೆ ಹಂಚಿಕೊಳ್ಳೋದ್ರ ಮೂಲಕ ಕಾರ್ಯಕ್ರಮವನ್ನು ಹೆಚ್ಚಿನ ಪರಿಣಾಮಕಾರಿ ಅನುಷ್ಠಾನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗಿಂತ ಸಾರ್ವಜನಿಕರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರ ಒಂದು ಸಹಭಾಗಿತ್ವ ಮುಖ್ಯವಾದಂತಹ ಭಾವಿಸಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು JMFC ಶಿರಾ ಹಾಗೂ ಅಧ್ಯಕ್ಷ ತಾಲೂಕು ಕಾನೂನು ಸೇವಾ ಸಮಿತಿ ಶಿರಾ ಮೇಡಮ್ ಶ್ರೀಮತಿ ಗೀತಾಂಜಲಿ ಜೆ ಮೇಡಮ್ ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ತುಂಬಾ ಅರ್ಥಗರ್ಭಿತವಾಗಿ ನಡೆಸಿಕೊಂಡಿದ್ದು ಮೇಡಮ್ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತ ಮೇಡಮ್. ಇಲ್ಲಿರುವಂತಹ ಎಲ್ಲ ವಕೀಲ ವೃಂದದವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸದಸ್ಯರಿಗೂ, ಸಭೆಯ ಸದಸ್ಯರಿಗೂ ಮತ್ತು ಒಂದು ಶಿಶು ಅಭಿವೃದ್ಧಿ ಈ ಅಂಗನವಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ಕೇಳಿಸ್ತಾ ಇದೆಯಲ್ಲ, ಎಲ್ಲರಿಗೂ ನನ್ನ ಬೆಳಗಿನ ಶುಭೋದಯಗಳು. ಸಂವಿಧಾನ ಎಲ್ಲ ಕಾನೂನುಗಳ ತಾಯಿ ಅಂತ ನಾವು ಪರಿಗಣಿಸ್ತೀವಿ. ಆ ಸಂವಿಧಾನದಲ್ಲಿ ಒಂದು ಸಮುದಾಯದ ಒಂದು ವೀಕರ್ ಸೆಕ್ಷನ್ ಏನಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರಗಳು ಪ್ರತ್ಯೇಕ ಒಂದು ಕಾನೂನು ಮಾಡಿ ಅವರಿಗೆ ಒಂದು ಎಲ್ಲ ಸೌಲಭ್ಯವನ್ನು ಕೊಡಬೇಕು ಅಂತ ಒಂದು ಹೇಳುತ್ತೆ ನಮ್ಮ ಸಂವಿಧಾನ. ಅದರಂತೆ ರಾಜ್ಯ ಸರ್ಕಾರಗಳು ಅದರಿಂದ ನಮ್ಮ ಸಂವಿಧಾನದಿಂದ ಪ್ರೇರಿತವಾಗಿ ಹಲವಾರು ಒಂದು ಅಭಿಯಾನಗಳನ್ನ ಹಮ್ಮಿಕೊಳ್ಳುತ್ತೆ. ಅದರಲ್ಲಿ ಈ ಪೋಷಣ ಅಭಿಯಾನ ಕೂಡ ನಿಮ್ಮದೇ ಒಂದು, ನಾನು ಇಲ್ಲಿಗೆ ಬಂದಾಗ ಅನಿಸ್ತಾ ಇತ್ತು, ಇದೇ ಒಂದು ಸೆಪ್ರೇಟ್ ಲೋಕ ಅನಿಸ್ತಾ ಇತ್ತು. ಎಲ್ಲ ಸಣ್ಣ ಸಣ್ಣ ಮಕ್ಕಳು, ತಾಯಿದಿರು ಮತ್ತು ಗರ್ಭಿಣಿಯರು, ನಿಮ್ಮದೇ ಒಂದು ಪ್ರಪಂಚ. ನಾವೇ ಒಂದು ಬೇರೆ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಇಲ್ಲೆಲ್ಲ ನಗು, ಮಕ್ಕಳು, ಕೇಕೆ ಅದೆಲ್ಲ ನೋಡಿ ಕೇಳಿ ಸಂತೋಷ ಆಗ್ತು. ಯಾವುದೇ ಒಂದು ವ್ಯಕ್ತಿ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೂ ಅವ್ರ ಹಿಂದೆ ಯಾರಾದರೂ ಒಬ್ಬರು ಇದೇ ಇರ್ತಾರೆ, ಸಕ್ಸಸ್ಫುಲ್ ಅವರ ಲೈಫ್ಗೆ. ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಯಾರಾದರೂ ಸರಿ. ಅದರಿಂದ ಒಂದು ಜೀವನದಲ್ಲಿ ತಾಯಿಯ ಪಾತ್ರ ತುಂಬ ಮಹತ್ವ ಆಗಿರುತ್ತೆ. ನಾವೆಲ್ಲ ಮನೇಲಿ ಉಳ್ಕೊಬಿಟ್ವಿ, ನಾವೇನು ಮಾಡೋಕ್ಕಾಗಲಿಲ್ಲ, ನಾವು ಮನೇಲಿದ್ದೀವಿ ಅಂತ ಯಾರೂ ನೀವು ನಿಮ್ಮ ಬಗ್ಗೆ ಕೀಳರಿಮೆ ಬೆಳೆಸ್ಕೊಳ್ಬೇಡಿ. ಒಂದು ಸಮಾಜಕ್ಕೆ ನೀವು ಎಂಥ ಮಕ್ಕಳನ್ನ ಕೊಡ್ತಾ ಇದ್ದೀರಾ ಅಂದರೆ ಅವ್ರ ಭವಿಷ್ಯ ಈಗಾಗಲೇ ಕಾಣಿಸ್ತಾ ಇದೆ. ಅಲ್ಲಿ ಕೃಷ್ಣ ಇದ್ದಾರೆ, ರಾಧೆ ಇದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಮಕ್ಕಳು. ಅವ್ರನ್ನ ನೀವು ಆ ಥರ ಮಾಡಿದ್ರೆ ಸಾಕು, ನಿಮ್ಮ ಕನಸೇನಿದೆ ಆ ಮಕ್ಕಳ ಮುಖಾಂತರ ನೀವು ಸಾಧಿಸ್ಬೋದು. ಒಂದು ಯಶಸ್ವಿ ಜೀವನ, ಒಂದು ತಾಯಿಗೆ ಒಂದು ಎಷ್ಟು ಮಹತ್ವ ಇದೆ ಅಂದರೆ ತೊಟ್ಟಿಲಿ ತೂಗೋ ಕೈ ಒಂದು ದೇಶವನ್ನು ಕೂಡ ನಡೆಸಬಲ್ಲದು ಅಂತ ಎಲ್ಲ ಸಾಬೀತು ಮಾಡಿದ್ದಾರೆ. ಸೊ ನಾವು ಮನೇಲಿ ಉಳ್ಕೊಂಡ್ವಿ, ನಮ್ಮ ಕೈಯಿಂದ ಏನೂ ಆಗಲ್ಲ ಅನ್ನೋದನ್ನು ಬಿಟ್ಟು ಈ ಸಮಾಜಕ್ಕೆ ನೀವು ಮನೇಲೇ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು, ಈಗ ನಮಗೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಈಗ ನೋಡ್ತಾ ಇರ್ತೀವಿ ಎಲ್ಲೋದ್ರೂ ಅತ್ಯಾಚಾರ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇದೆಲ್ಲ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ ನಾವು ಮನೇಲಿ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಮ್ಮ ಮನೇಲಿ ಹೆಣ್ಮಕ್ಳು ಹೇಗಿರ್ತಾರೆ, ಬೇರೆ ಮನೆ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿ ಅಂತ ನಾವು ಟ್ರೀಟ್ ಮಾಡಬೇಕಂತ ನೀವು ಸಣ್ಣ ಮಕ್ಕಳಿಂದ ಕಲಿಸಿ ಬನ್ನಿ. ನೀವು ಅವ್ರಿಗೆ ಎಜುಕೇಷನ್ ಕೊಡಿ, ಅವರಿಗೆ ಅರ್ಥ ಆಗುತ್ತೆ, ಅವರ ನೈತಿಕ ಮಟ್ಟ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ತಪ್ಪು ಯಾವುದು ಸರಿ ಅಂತ. ಸೊ ಈ ಮುಖಾಂತರ ಅವ್ರನ್ನ ಒಂದು ಒಳ್ಳೆ ಸಮಾಜಕ್ಕೆ ನಾವು ಕೊಡುಗೆ ಕೊಟ್ಟರೆ, ಅದಕ್ಕಿಂತ ಒಬ್ಳು ತಾಯಿ ಆದವಳು ಒಂದು ಮಗನನ್ನು ಒಂದು ಒಳ್ಳೆ ಸಮಾಜಕ್ಕೆ ಏನು ಕೊಡ್ತಾರೆ, ಅದಕ್ಕಿಂತ ಇನ್ನೊಂದು ಕೊಡುಗೆ ಏನೂ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಾಯಿಯೇ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಬಹುಶಃ ಇದೇ ಕಾರಣಕ್ಕೆ ಹೇಳಿದ್ದಾರೆ. ನಾವು ಏನು ಸಂಸ್ಕಾರ ಕೊಡ್ತೀವಿ ಮುಂದೆ ಮಕ್ಕಳು ಅದೇ ಜೀವನದಲ್ಲಿ ಬದುಕ್ತಾರೆ. ನಿಮ್ಮದೇ ನೆರಳು ನಿಮ್ಮ ಮಕ್ಕಳು. ಸೊ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕುಪೋಷಣೆಯಿಂದ ಆಗೋ ಅನಾಹುತನ ತಡೆಗಟ್ಟಿ ಏನು ಮಾಲ್ ನ್ಯೂಟ್ರಿಷನ್ ಮಕ್ಕಳಿರ್ತಾರೆ
ಅವರಿಗೆ ಒಳ್ಳೆ ಪೌಷ್ಟಿಕಾಂಶ. ಈಗ ಅಂಗನವಾಡಿನಲ್ಲಿ ನಾವು ವಿಸಿಟ್ ಮಾಡಿದಾಗ ನೋಡ್ತಾ ಇರ್ತೀವಿ, ಎಷ್ಟೊಂದು ಅಕ್ಕಿ ಬೇಳೆ ಸರ್ಕಾರ ಎಲ್ಲ ಕೊಡುತ್ತೆ. ಸೊ ನಾವೇನು ಮಾಡ್ತೀವಿ, ಆಮೇಲೆ ಹಿಟ್ಟಿನ ಪುಡಿ ಕೊಡ್ತಾರೆ, ಅದು ಆ್ಯಕ್ಚುಲಿ ಪೌಷ್ಟಿಕ ಅಂಶ ಇರುವಂಥ ಹಿಟ್ಟಿನ ಪುಡಿ. ನಾನು ಪರ್ಸ್ನಲ್ ಆಗಿ ನೋಡಿದ್ದೀನಿ, ಕೆಲವರು ಅದನ್ನು ಮಾರ್ಕೊಂಡ್ಬಿಡ್ತಾರೆ. ಹಸು ಇಟ್ಟಿರೋರು, ಕರು ಮತ್ತು ಮೇಕೆ ಎಲ್ಲ ಇರುತ್ತಲ್ಲ, ಅಂಥವ್ರಿಗೆ ಮಾರ್ಕೊಂತಾರೆ. ಬಟ್ ಅದು ಅಲ್ಲ, ಅದು ಮಕ್ಳಿಗೋಸ್ಕರ. ಅದನ್ನು ಉಂಡೆ ಮಾಡಿ ಬೆಲ್ಲದ ಹಿಟ್ಟೆಲ್ಲ ಮಾಡಿ ಕೊಡ್ತಾರೆ. ಅದನ್ನು ದಯಮಾಡಿ ಮಕ್ಳಿಗೆ ತಿನ್ನಿಸಿ, ಮಕ್ಕಳನ್ನ ಒಂದು ಅವರ ಬೌದ್ಧಿಕ ಮಟ್ಟ ಮತ್ತು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಚಿಕ್ಕದ್ರಿಂದನೂ ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ಅದೇ ರೀತಿ ಉತ್ತಮವಾದ ಆಹಾರ ಕೊಡಬೇಕು. ಅದರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ. ಮುಂದೆ ನಿಮಗೆ ಹೇಳ್ಕೊಡ್ತಾರೆ ಮಕ್ಕಳನ್ನ ಯಾವ ರೀತಿ ಪೋಷಣೆಯಿಂದ ನೋಡ್ಕೊಳ್ಬೇಕು ಅಂತ. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ಮತ್ತು ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಗಿದೆ. ಮತ್ತು ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೊದಲನೇ ಆದ್ಯತೆ ನಮ್ಮ ಮೇಡಮ್ ಅವರು ಅವ್ರಿಗೆ ಗೌರವ ಕೊಡೋದೇ ಮೇನ್. ಯಾರನ್ನ ಕೋಟ್ ಕೊಡಕ್ಕೆ ಬಂದರೆ ಸೀನಿಯರ್ ಸಿಟಿಜನ್ ಜಾಗ ಕೊಡ್ರಿ ಅವ್ರಿಗೆ, ಹಿರಿಯರಿಗಾರೆ ತಗೊಂಡ್ರಿ ಇರ್ತಾರೆ. ಅದು ಒಂದು ಎಷ್ಟು ಒಂದು ಹೆಣ್ಮಕ್ಳು ಗುಣ ಅಂದರೆ ಅದೇ. ನಾವು ಗಂಡು ಮಕ್ಕಳಾದರೂ ಬಿಡಿ, ಜಾಗ ಸಿಕ್ಕರೆ ಸಾಕು ಹೋಗ್ತೀವಿ. ಬಸ್ನಾಗೂ ಅಷ್ಟೇ, ಸೀಟ್ಗೆಲ್ಲ ನಾವೇ ಪರದಾಡ್ತೀವಿ. ಹೆಣ್ಮಕ್ಳು ನಿಂತೇ ಇರ್ತಾರೆ, ನಾವೇ ಪರದಾಡಿ ಸ್ವಲ್ಪ ಸೀಟ್ ಇಟ್ಕೊಳ್ತೀವಿ. ಅವ್ರು ಕೊಡೋದ್ರಿಂದ ಎದ್ದಾಡೋದಿಲ್ಲ. ಬಸ್ನಾಗೆ ನಾವೇನು ಮಾಡ್ತೀವಿ, ಹೆಣ್ಮಕ್ಳಿದ್ರೆ ಸೀಟ್ ಕೊಡಬೇಕು, ವಯಸ್ಸಾದವರಿದ್ರು ಕೊಡಬೇಕು, ಗರ್ಭಿಣಿಯರಿದ್ರು ಕೊಡಬೇಕು, ತಾಯಿ ಮಕ್ಕಳಿದ್ರು ಕೊಡಬೇಕು. ಅದೇನು ಕಾನೂನೇನಲ್ಲ, ಅದು ಮಾನವೀಯತೆ ಅಷ್ಟೇ. ಆದ್ದರಿಂದ ಇವ್ರು ನೋಡ್ರಿ, ನಮ್ಮ ಸಾಹೇಬರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಹೆಣ್ಮಕ್ಳಿಗೆಲ್ಲ ಹೇಳಿದರು, ನೀವೆಲ್ಲ ಪೌಷ್ಟಿಕ ಆಹಾರ ಏನೇನು ಇಟ್ಟಿದ್ದಾರೆ ಎಲ್ಲನೂ ಸರ್ಕಾರದಿಂದ ಸಂವಿಧಾನದ ಅಡಿನಲ್ಲಿ ಏನು ಪೌಷ್ಟಿಕ ಆಹಾರ ಕೊಡ್ತಾ ಇದ್ದಾರೆ ಇದನ್ನೆಲ್ಲನೂ ಉಪಯೋಗಿಸ್ಕೊಂಡು ತಾಯಂದ್ರು ಒಂದೇ ವರ್ಡ್ ಹೇಳಿದ್ರು ಸಾಹೇಬ್ರೀಗ. ನೀವಂತೂ ಈಗ ಈ ಒಂದು ಸ್ಟೇಜಲ್ಲಿ ನೀವು ಜಡ್ಜ್ ಸಾಹೇಬ್ರಾಗಕ್ಕಾಗಲ್ಲ, ಪೊಲೀಸ್ ಆಫೀಸರ್ ಆಗೋಕ್ಕಾಗಲ್ಲ, ಏನೋ ನಮ್ಮಂಗೆ ಲಾಯರ್ ಆಗೋಕ್ಕಾಗಲ್ಲ. ಈಗ ನಾನು ಹೇಳ್ತಿರೋದು ಯಾಕಂದರೆ ತಾಯಂದ್ರೆ ಮಕ್ಕಳಿದಾರಲ್ಲ, ಅವ್ರನ್ನೇ ನೀವು ನಮ್ಮ ರೂಪದಲ್ಲಿ, ಮೇಡಮ್ ಅವ್ರ ರೂಪದಲ್ಲಿ, ಎಲ್ಲ ಪ್ರತಿಯೊಂದು ಸಾಧಕರು ಏನಿದ್ದಾರೆ ದಾರ್ಶನಿಕರು ಅವ್ರ ರೂಪದಲ್ಲಿ ಕಾಣ್ರಿ ಅಂತ ಯಾಕೆ ಹೇಳಿದ್ರು ಅಂದರೆ, ನೀವು ಈ ಪೌಷ್ಟಿಕ ಆಹಾರ ಎಲ್ಲ ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಸ್ಕೂಲಿಗೆ ಕಳಿಸಿ, ಈಗೇನು ಶಿಶುವಾಗಿ ಕಳಿಸ್ತಿದ್ದೀರಾ ಅದೇ ರೀತಿ ಸ್ಕೂಲಿಗೆ ಕಳಿಸಿ ಅವ್ರನ್ನ ಒಂದು ಭವಿಷ್ಯಕ್ಕೆ ರೂಪಿಸಿದ್ರೆ ನಿಮ್ಗೆ ಅಷ್ಟೇ ಸಮಾಧಾನ ಅಂತ ಸಾಹೇಬ್ರೆ ಹೇಳೋದು. ಹೌದು ತಾನೆ? ಅದಕ್ಕೆ ನೀವು ಯಾವತ್ತೂ ಮಕ್ಕಳನ್ನ ಓದಿಸ್ಬೇಕು. ಓದಿಸ್ತೀರಾ ಓದ್ಸಲ್ಲ ಅಂತ ಹೇಳಲ್ಲ, ಇನ್ನೂ ಹೆಚ್ಚಿನದಾಗಿ ಓದಿಸ್ಬೇಕು. ಈಗ ಅಪೌಷ್ಟಿಕತೆ ಬಗ್ಗೆ ಏನಂದರೆ ಈ ಕಾರ್ಯಕ್ರಮ ಯಾಕಾಗಿ ಮಾಡಿದ್ದಾರೆ ಅಂದರೆ, ಮಕ್ಕಳಿಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದನ್ನು ನಿಲ್ಲಿಸಿದ್ರು ಸಹನ ಎಲ್ಲಾದರೂ ನೋಡಿದ್ದೀರಾ, ನಿಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ, ನಿಮ್ಮ ಅಡಿಗೆ ಊಟದವ್ರಿಗೆ ಬೇಕಾದ್ರೆ ಒಂದು ತಿಂಗಳು ಸಂಬಳ ನಿಲ್ಸಿದ್ದಾರೆ. ಫುಡ್ ಏನಾದರೂ ನಿಲ್ಸಿರೋದು ಕೇಳಿದ್ದೀರಾ? ನೀವು ಕೇಳಿದ್ದೀರಾ? ಫುಡ್ಡು ನಿಂತಿಲ್ಲ, ಸಂಬಳ ಒಂದು ತಿಂಗಳ 15 ದಿನ ನಿಂತು ಆಮೇಲೆ ಕೊಟ್ಟವ್ರೆ. ಮಕ್ಕಳಿಗೆ ಎಂದಾದರೂ ಉಪವಾಸನ ಕಳಿಸಿದಾರ ಅಂಗನವಾಡಿಯಿಂದನ? ಅದಕ್ಕೆ ಮಕ್ಕಳು ಅವರು ದೇವ್ರ ಸಮಾನ. ಯಾಕೆ ಹೇಳ್ರಿ, ಅವ್ರ ಹತ್ರ ಯಾಕೆ ಪೂಜೆ ಮಾಡ್ಸೋದು? ಅವರು ನಿಷ್ಕರ್ಮ ಮನಸ್ಸು ಅಂತ ಮಕ್ಕಳನ್ನೇ ಕರೆದು ಪೂಜೆ ಮಾಡಿಸ್ತಾರೆ. ಹೌದಾನೆ? ಅದಕ್ಕೆ ಮಕ್ಕಳನ್ನ ಆ ರೀತಿನ ನೀವು ನೋಡ್ಕೋಬೇಕು. ಅದ್ರ ಜೊತೆಗೆ ಅವ್ರನ್ನ ಹಂಗೇನೆ ಪೋಷಣೆ ಮಾಡಬೇಕು, ವಿದ್ಯಾಭ್ಯಾಸನ ಕಳಿಸ್ಬೇಕು, ಎಲ್ಲ ಮಾಡಬೇಕು. ಇನ್ನೊಂದೈತೆ, ಸಾಹೇಬ್ರು ಹೇಳಿದ್ರು, ನಮ್ಮ ರಾಜನಾಯಕ್ ಸಾಹೇಬ್ ಒಂದು ಬ್ರೀಫಾಗಿ ಹೇಳಿದ್ರು. ಅವ್ರೇನು ಪೂರ ಭಾಷಣ ಮಾಡಲಿಲ್ಲ, ಫಸ್ಟ್ ಇಂಡೆಕ್ಸಲ್ಲೇ ಹೇಳ್ಬಿಟ್ರು ಅವರು. ಅಪೌಷ್ಟಿಕತೆ ಹೆಂಗೆ, ಮೌಢ್ಯ ಅದನ್ನು ಹೇಳವ್ರೆ. ಯಾಕೆ ಕೆಲವ್ರು ಏನು ಮಾಡ್ತಾರೆ, ಆಲೂಗಡ್ಡೆ ತಿಂದರೆ ವಾಯು ಅಂತಾರೆ, ತಪ್ಪು. ಹೌದಾನೆ? ಜಾಸ್ತಿ ಕ್ಯಾರೆಟ್ ತಿನ್ಬೇಡ್ರಿ. ಗರ್ಭಿಣಿ ಏನಾದರೂ ನೀವು ಇದು ಎಂಥದ್ದು ಈ ಕೆಮ್ಮಣ್ಣು, ಹುಣಸೆಕಾಯಿ ಏನೇನೇ ಎಲ್ಲ ಹಳ್ಳಿ ರೂಪದಲ್ಲಿ ಐತೆ, ಅದರಲ್ಲೆಲ್ಲನೂ ಸಮೇತನೂ ಪೌಷ್ಟಿಕವಾದ ಒಂದು ಅಂಶ ಇರೋಕ್ಕೆ ಅವರು ಹಿಂದಿನ ಹೇಳಿರೋದು. ಯಾಕೆಂದರೆ ಎಲ್ಲ ಋತುಮಾನದಲ್ಲೂ ಈಗ ಮಾವಿನ ಹಣ್ಣಿದ್ದಾಗ ಮಾವಿನ ಹಣ್ಣು ತಿನ್ನಬೇಕು, ಕಲ್ಲಂಗಡಿ ಹಣ್ಣಿದ್ದಾಗ ಕಲ್ಲಂಗಡಿ ಹಣ್ಣು ತಿನ್ನಬೇಕು, ಕಡಲೆಕಾಯಿ ಇದ್ದಾಗ ಕಡಲೆಕಾಯಿ ತಿನ್ನಬೇಕು. ಹೌದಾನೆ? ಮುಸ್ಕಿನ ಜೋಳ, ಮಾಮೂಲಿ ಜೋಳ, ರಾಗಿ ತೆನೆ, ನಮ್ಮ ಹಳ್ಳಿ ಕಡೆ ರಾಗಿ ತೆನೆನ ಉಜ್ಜಿ ರಾಗಿ ಬೆಳೆಸಿ ಅಂತ ಮಾಡ್ತಾರೆ, ಗೊತ್ತಾ ನಿಮಗೆ? ಈರುಳ್ಳಿ, ಮೆಣಸಿಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನೇ ಕುದಿಬಿಟ್ಟು ತಿಂತಾರೆ ಅಲ್ವಾ? ಈ ರಾಗಿ ರೊಟ್ಟಿ ಎಲ್ಲ ಎಷ್ಟು, ಅದೇನು ಎಣ್ಣೆ ಅಂಶ ಇರೋದೇ ಇಲ್ಲ. ಹಂಗಂತ ಹೇಳಿ ಎಣ್ಣೆ ಅಂಶ ತಿನ್ನಬಾರ್ದು ಅಂತಾರಲ್ಲ. ನೀವು ಪೌಷ್ಟಿಕತೆ ಹೆಂಗೆ ಅಂದರೆ, ಈಗ ಗರ್ಭಿಣಿಯರು ಏನು ಮಾಡಬೇಕು ಅಂತಂದರೆ, ಈ ಟೌನಿಗೆ ಬಂದ್ಬಿಡೋದು, ಹಾಸ್ಪಿಟ್ಲಿಗೆ ಕರ್ಕೊಬರ್ತಾರೆ. ಡೆಲಿವರಿ ಟೈಮ್ ಇರಲಿ, ಅಥವಾ 5 ತಿಂಗಳಿರಲಿ, 6 ತಿಂಗಳಿರಲಿ, 9 ತಿಂಗಳಿರಲಿ, ನಮ್ಮ ಮನೇಲಿ ಕೇಳ್ತಾರಮ್ಮ ಇದನ್ನ ಏನೋ ಪಾನಿಪುರಿ ಕೊಡಿಸ್ಬೇಕು, ಮ್ಯಾಗಿ ಕೊಡಿಸ್ಬೇಕು, ಇದನ್ನೆಲ್ಲ ಗೋಬಿ ಮಂಚೂರಿ ಕೊಡಿಸ್ಬೇಕು. ತಪ್ಪದು. ಹೌದು, ನೀವೆಲ್ಲ ಪೇಪರ್ ಓದಿದ್ದೀರಲ್ಲ, ವಿದ್ಯಾವಂತರು ಇರೋರು. ಮೊನ್ನೆ ಎಲ್ಲ ನೋಡ್ರಿ, ಆ ಕಲರೆಲ್ಲ ಹಾಕಿ ಏನಾಗೈತೆ, ಎಲ್ಲ ಎಷ್ಟೋ ಜೀವ ಕಳೆದೋಗೈತೆ. ಕಲರು, ಗೋಬಿ ಮಂಚೂರಿ ಕಲರ್ ಗೊತ್ತಲ್ಲ, ಅದನ್ನ ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಿ ಅದನ್ನು ನಿಷೇಧ ಮಾಡೋದು, ಪಾಯ್ಸನ್ ಅಂತ. ಆದರೂ ಸಮೇತನ
ಈಗ ಅದನ್ನು ನಕಲಿಯಾಗಿ ಬಳಸ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ, ಕಲ್ಯಾಣ ಮಂಟಪದಲ್ಲಿ. ಈಗ ನೋಡ್ರಿ, ಪಾನಿಪುರಿ ಹತ್ರ ಹೋಗ್ಬಿಟ್ರೆ ನೀವು ಅವರು ಟೇಸ್ಟಿ ಪೌಡರ್ ಹಾಕ್ತಾರೆ, ಅರ್ಥ ಆಯ್ತಾ? ಅದನ್ನ ನೀವೇನು ಮಾಡಬೇಕು, ನೀವು ಅದನ್ನು ತಿನ್ಬೇಡ್ರಿ ಅಂತ ನಾನು ಹೇಳಲ್ಲ. ಈ ಪಾನಿಪುರಿನ ಏನು ಮಾಡಬೇಕು, ನೀವು ಮನೆಯಾಗೆ ಮಾಡ್ಕೊಂಡು ತಿನ್ನಿಸ್ರಿ, ಒಳ್ಳೇದಲ್ವಾ? ನೀವು ಹೋಗ್ಬಿಟ್ಟು ಅಲ್ಲೆಲ್ಲ ಕಲಬೆರಕೆ ಇದೆಲ್ಲ ಹಾಕಿರೋದನ್ನ ಕಲ್ಲರೆಲ್ಲ ಹಾಕಿರೋದು ತಿಂದರೆ ನಿಮಗೂ ತೊಂದರೆ, ನಿಮ್ಮ ಹೊಟ್ಟೆಗಿರೋ ಶಿಶುಗೂ ತೊಂದರೆ, ಮಗು ಯಾವುದೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಹೌದು ತಾನೆ? ಅದ್ರ ಜೊತೆಗೆ ನಾನು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ, ಯಾರು ತಾಯಂದರು ಹೆಣ್ಮಕ್ಳು ಬರೀ ಹೆಣ್ಮಕ್ಳಾದ್ರು ಅಂತ ಹೇಳಿ ನೀವು ಏನಾದರೂ ಗರ್ಭಪಾತ ಮಾಡ್ತದಾದ್ರೆ ಅದು ಶಿಕ್ಷಾರ್ಹ ಅಪರಾಧ. ಜೊತೆಗೆ ನೆನ್ನೆ ಪೇಪರಲ್ಲಿ ಹೋದ್ರಿ, ನಮ್ಮ ಜಿಲ್ಲೆನೇ ಈ ಮഞ്ചೇರಿ ತಾಲೂಕಿನಲ್ಲಿ ಒಂದು ಹೆಣ್ಮಗಳು, ಇಬ್ಬರು ಹೆಣ್ಮಕ್ಳಿದ್ರು, ಇನ್ನೊಂದು ಗಂಡು ಮಗು ಬೇಕು ಅಂತ ಹೇಳಿ ಅವನ ಗಂಡ ಗಲಾಟೆ ಮಾಡ್ದ ಅಂತ ಹೇಳಿ ಸಿದ್ದಾಪುರ ಕೆರೆಗೆ ಹಾರಿ 2 ಹೆಣ್ಮಕ್ಳು ತಾಯಿ ಮರಣ ಹೊಂದಿದೆ. ಓದಿದಿರ ನೆನ್ನೆ ಪೇಪರ್ ಮದ್ಗಿರಿ ನೋಡ್ರಿ, ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ ಕಾನೂನಲ್ಲಿ ಕೇಳ್ರಿ, ಸಾಹೇಬರು ಇಲ್ಲೇ ಇದ್ದಾರೆ, ನಮ್ಮ ಕೋರ್ಟ್ನಾಗ ಅಷ್ಟೇ ಹೆಣ್ಮಕ್ಳು ಜಡ್ಜಸ್ ಸಂಖ್ಯೆ ಅಂದರೆ ಈಗ ಜೆಂಟ್ಸ್ಗಿನ್ನ ಹೆಣ್ಮಕ್ಳೇ ಜಾಸ್ತಿ ಬರ್ತಾ ಇದ್ದಾರೆ. ಯಾಕೆ ಹೇಳ್ರಿ? ಅವ್ರಿಗೆ ಆ ಒಂದು ಸ್ಪೋರ್ಟಿವ್ ಮನೋಭಾವನೆ ಇರ್ತೈತಿ. ಲಾಯರ್ ಆಗಿ ಓದಿರೋರು ಜಡ್ಜ್ ಆಗಿ ಬರಬೇಕು. ಒಂದ್ಸಾರಿ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಸಾಹೇಬ್ರು ಹೇಳ್ದಂಗೆ ನೀವು ಮಕ್ಕಳನ್ನೆಲ್ಲ ನಾನು ಅದೇ ರೀತಿನೇ ಮಾಡ್ಬೋದು, ಅರ್ಥ ಆಯ್ತಾ? ಅದೇ ರೀತಿ ನೋಡಿ, ಈಗ ಮೊನ್ನೆಯಿಂದ ನೀವೆಲ್ಲ ಟಿ ವಿನಾಗ ನೋಡಿದ್ದೀರ ತಾನೆ, ಹೆಣ್ಮಗಳನ್ನ ಸುಮಾರು 40ರಿಂದ 49 ಪೀಸ್ ಮಾಡಿ ಒಬ್ಬ ಕೊಲೆ ಮಾಡಿ ಫ್ರಿಡ್ಜಲ್ಲಿ ಇಟ್ಟು ಅವನು ಸಹ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ವಿಷಯ ಬಂದಿದೆ. ಓದಿದ್ದೀರಾ? ತಿಳ್ಕೊಂಡಿದ್ದೀರಾ? ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೆ, ಎಲ್ಲಿ ಅತ್ಯಾಚಾರ, ಎಲ್ಲಿ ದೌರ್ಜನ್ಯ ಎಲ್ಲ ಇರುತ್ತೆ, ಅದನ್ನು ಮೆಟ್ಟಿ ನಿಲ್ಲಬೇಕು. ಹೆಣ್ಮಕ್ಳು ಏನಂದರೆ ಯಾವತ್ತೂ ಎದುರಬಾರ್ದು. ಏನೋ ನೀವು ಯಾರಾದರೂ ಒಬ್ರು ತೊಂದರೆ ಕೊಟ್ಟರೆ ಬಿಡಪ್ಪ ನಾವು ಗೌರವ ಹೆಣ್ಮಕ್ಳು ಅದು ಇದು ಅಂತ ಸುಮ್ಮನಾಗಬಾರ್ದು, ಅದನ್ನ ಎದುರಿಸ್ಬೇಕು. ಈಗ ನಮ್ಮ ಸಾಹೇಬ್ರು ಹೇಳ್ತಿರ್ತಾರೆ, ಕೆಲವು ಫಂಕ್ಷನಲ್ಲಿ ಹೋದಾಗ, ಫಸ್ಟ್ ನೀವು ಕಾಲೇಜಲ್ಲಿ ಹೋದಾಗ ಹೆಣ್ಮಕ್ಳು ಮನೆ ಡಿಗ್ರಿ ಕಾಲೇಜ್ಗೆ ಹೋಗಿದ್ವಿ, ಆಮೇಲೆ ಹೈಸ್ಕೂಲು ಲೇಡಿ ಗರ್ಲ್ಸ್ ಹೈಸ್ಕೂಲಲ್ಲೂ ಹೋಗಿದ್ವಿ. ಹೆಣ್ಮಕ್ಳಿಗೆ ಯಾರಾದರೂ ಹುಡುಗರು ಟೀಕೆ ಮಾಡಿದ್ರೆ ನೀವು ಪೊಲೀಸ್ನ ಕಂಪ್ಲೇಂಟ್ ತಗೊಂಡಿದ್ರೆ ಸೀದಾನ ಕೋರ್ಟಿಗೆ ಬಂದು PCR ಹಾಕಿ, ಕಾನೂನು ಅವಕಾಶ ಐತೆ. ಪೊಲೀಸ್ನವ್ರು ಏನು ಮಾಡ್ತಾರೆ, ನೋಡೋಣ ಇವತ್ತು ನೋಡೋಣ, ನಾಳೆ ನೋಡೋಣ, ನಾಲ್ಕು ನೋಡೋಣ ಅಂತ. ಹೌದೇ ಇಲ್ವೋ? ಅದಕ್ಕೆಲ್ಲ ಹೆದರಬಾರ್ದು. ನೀವು ಹೆಣ್ಮಕ್ಳು ಕೆಚ್ಚದೆಯಿಂದ ನಿಂತರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವತ್ತು ದೇಶದ ಮೊದಲ ಪ್ರಜೆನೇ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರೆ ಹೆಣ್ಮಕ್ಳು, ಗೊತ್ತಲ್ಲ? ಅರ್ಥ ಆಯ್ತಾ? ಈಗ ಹೆಣ್ಮಕ್ಳು ನೋಡ್ರಿ, ಇನ್ನೊಬ್ರು ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ, ಓದಿದ್ದೀರಾ? ತಿಳ್ಕೊಂಡಿದ್ದೀರಾ? ಅವ್ರು ಇನ್ನ ಒಂದು ಜೀವದ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರದ್ದು ಬಲೂನು ಲೀಕೇಜ್ ಆಗಿದೆ, ಆದರೂ ಸಮೇತನ ಇನ್ನೂ ಜೀವಂತವಾಗಿದ್ದಾರೆ. ಅವರು ಇನ್ನು ಡಿಸೆಂಬರ್ಗೆ ಜನವರಿಗೆ ಬರಬೇಕಂತ ಸುದ್ದಿ ಹೇಳಿದ್ದಾರೆ. ಆದರೂ ಅವರು ಅಷ್ಟು ಹೋರಾಟ ಮಾಡಿದ್ದಾರೆ. ಸುನೀತಾ ವಿಲಿಯಮ್ಸ್ ಅಂತ ಗೊತ್ತಲ್ಲ, ಓದಿದ್ದೀರಾ? ಕೇಳಿದ್ದೀರಾ ನೀವು? ಅದಕ್ಕೆ ನೀವು ಹೆಣ್ಮಕ್ಳು ಇವತ್ತು ಏನು ತಾಯಂದಿದ್ದು ಇದ್ದೀರಾ, ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ನಿಮ್ಮ ಮಕ್ಕಳ ರೂಪದಲ್ಲೇ ಮಾಡಬೇಕು, ಆಯಿತಾ? ಈಗ ನಾನು ನಿಮ್ಮ ಪೌಷ್ಟಿಕತೆ ಬಗ್ಗೆ ಬರ್ತೀನಿ, ಯಾಕಂದರೆ ನಾನು ರಜರಾಜ್ ಸರ್ ಹತ್ರ ಕೇಳ್ತೀನಿ, ಟೈಮ್ ಇದ್ದರೆ ಮಾತಾಡ್ತೀನಿ, ಇಲ್ಲಾಂದರೆ ಹೀಗೆ ಮುಗಿಸ್ತೀನಿ. ಮಾತಾಡೋದ ಏನೋ? ಈಗ ಅಪೌಷ್ಟಿಕತೆ ಏನು ಗೊತ್ತಾ, ಇಡೀ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಈ ಚಿತ್ರದುರ್ಗದಿಂದ ಈ ಕಡೆಗೆ ಏನು ಜಿಲ್ಲೆ ಇದ್ದಾವೆ, ಇಲ್ಲಿ ಪರ್ಸೆಂಟೇಜ್ ಆಫ್ ಇಲ್ಲವೇ ಇಲ್ಲ ಅಪೌಷ್ಟಿಕತೆ. ಹೌದು ಸರ್, ರಾಜರಾಜ್ ಸರ್ ಹೋಗ್ತಾನೆ. ರಾಯಚೂರು, ಬೀದರ್, ಗುಲ್ಬರ್ಗ, ಬಿಜಾಪುರ, ಕೊಪ್ಪಳ, ಇಲ್ಲೋಗ್ರಿ. ಇಲ್ಲಿ ಯಾಕೆ ಅಪೌಷ್ಟಿಕತೆ ಅಂತಂದರೆ ಅವರು ಮಕ್ಕಳನ್ನ ಕರೆಕ್ಟಾಗಿ ಸರಿಯಾದ ಟೈಮ್ಗೆ ಊಟ ಕೊಡಲ್ಲ. ಅಲ್ಲಿ ಎಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ ಲೇಬರ್ಸು, ಅಂಗನವಾಡಿಗೂ ತಂದುಬಿಡಲ್ಲ. ಅವ್ರೇನು ಮಾಡ್ತಾರೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿರಲ್ಲ. ಹಲವಾರು ಕಾಯಿಲೆಗಳು ಬರ್ತವೆ, ಜಾಂಡೀಸ್ ಇರ್ಬೋದು, ಪೋಲಿಯೋ ಇರ್ಬೋದು. ಈಗ ಪೋಲಿಯೋ ಮುಕ್ತ ಆಗೈತೆ, ಆದರೂ ಸಮೇತ ನಾವೇ ಕೊಂಡ್ಕೊಂಬದು ಯಾಕೆ? ಈ ಪೌಷ್ಟಿಕ ಆಹಾರ ತಗೊಂಡಿಲ್ಲ. ಸರ್ಕಾರನೇ ಕೊಡ್ತೈತೆ ನಿಮಗೆ. ಪ್ರತಿ ಹಳ್ಳಿನಲ್ಲೂ ನೋಡಿ 25 ಮನೆ ಇದ್ರೆ ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಬೇಕು ಅಂತಲೇ ಕಾನೂನು ಐತೆ. ನೀವು ಹೆದರಬಾರ್ದು. ಆಮೇಲೆ ಅಂಗನವಾಡಿಗೆ ಕೊಡೋದು ಸರಿಗಿರಲ್ಲ ಅಂತನ ನಿರುತ್ಸಾಹ ಮಾಡಬಾರ್ದು. ಸಾಹೇಬ್ರು ಹೇಳಿದ್ರು, ಉರಿ ಹಿಟ್ಟು ಅಂತ ಕೊಡ್ತಿದ್ರು, ಗೊತ್ತಲ್ಲ? ಈಗ ಉರಿ ಹಿಟ್ಟು ಅವಾಗ ಕೊಡೋರು ನಮಗೆ, ಈಗ ಅದನ್ನ ಮಾಡಿಫೈ ಮಾಡೋದು, ಬೆಲ್ಲ ಅದೆಲ್ಲ ಹಾಕ್ಬಿಟ್ಟು ಏನೆಲ್ಲ ಕೊಡ್ತಾರೆ. ಅದನ್ನ ಸಾಹೇಬ್ರು ಹೇಳ್ದಂಗೆ ಈಗ ಎಮ್ಮೆ, ದನ, ಸೀಮೆಸಿಗೆಲ್ಲ ಮಾಡ್ತಾರೆ ಅಂತ ಅದು ಕರೆಕ್ಟು. ಆ ಥರ ಮಾಡಬಾರ್ದು. ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ತಿನ್ನೋ ಆಹಾರನ ನೀವು ದನಿಗೆ ತಗೊಂಡು ಕೊಟ್ಬಿಟ್ರೆ ಮಕ್ಕಳೇನು ಮಾಡಬೇಕು ಅಲ್ವಾ? ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಸೋದು, ಬರೀ ಪೇಪರ್ಮೆಂಟು ಇದನ್ನು ಪೂರಿ ಅವು ಇವು ಕೊಡ್ಸೋದು, ಎಲ್ಲ ಐಸ್ ಕಡ್ಡಿ ಕೊಡ್ಸೋದು, ಹಳ್ಳಿನಾಗ ಬಂದು ಅವೆಲ್ಲ ಮಾಡಬಾರ್ದು. ಅರ್ಥ ಆಯ್ತು?
ಆ ರೀತಿನ ನೀವು ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ರೆ ನಿಮ್ಮ ಮಕ್ಕಳಿಗೂ ಹಾಕ್ಕೊಡಕ್ಕೆ ಸಾಧ್ಯ. ಗರ್ಭಿಣಿಯರು ಎಲ್ಲರೂ ಅಷ್ಟೇ, ಅವ್ರು ತಾನೆ ಒಳ್ಳೆಯ ಆಹಾರನ ಉಪಯೋಗಿಸ್ಬೇಕು, ಆ ರೀತಿ ಇದು ಮಾಡಬೇಕು. ಅರ್ಥ ಆಯ್ತಾ? ಅದೇ ರೀತಿನ ನಾನು ಒಂದು ಲಾಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವತ್ತೂ ನೀವು ಹೆಣ್ಮಕ್ಳು ಮೌಢ್ಯಾಚರಣೆಗೆ ಬಲಿ ಹಾಕಬಾರ್ದು. ಅರ್ಥ ಆಯ್ತಾ? ಕೆಲವರು ಏನು ಮಾಡ್ತಾರೆ, ಗರ್ಭಿಣಿ ಆದ ತಕ್ಷಣ ಆ ದೇವ್ರಿಗೆ ಹೋಗ್ಬೇಕು, ಈ ದೇವ್ರಿಗೆ ಹೋಗ್ಬೇಕು, ಅಲ್ಲೋಗಿ ಯಂತ್ರ ಹಾಕಿಸ್ಬೇಕು, ಮಂತ್ರ ಹಾಕಿಸ್ಬೇಕು, ನಿಂಬೆ ಹಣ್ಣು ಇದು ಮಾಡಿಸ್ಬೇಕು, ಗಂಡು ಮಗು ಆಗುತ್ತೆ ಹೆಣ್ಮಗು ಆಗುತ್ತೆ, ಇದೆಲ್ಲ ಸುಳ್ಳು. ಅರ್ಥ ಆಯ್ತಾ? ಈಗ ಮೊನ್ನೆ ನೋಡ್ರಿ, ನಮ್ಮ ಸಾಹೇಬರು ಗೊಲ್ರಟ್ಟಿ ಇದಕ್ಕೆ ಹೋಗಿದ್ರು. ಯಾವುದು ನೋಡಿದಿರ? ಪೇಪರ್ ನೋಡಿದಿರ ನೀವು ನೋಡಿ, ಟಿ ವಿನಲ್ಲೆಲ್ಲ ಬಂತು. ಎಲ್ಲಿ ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಏನು ಅವ್ರ ಪದ್ಧತಿ ಅಂದರೆ, ಯಾದವ ಸಮುದಾಯದವರು ಗರ್ಭಿಣಿ ಆದರನ್ನು ಹೊರಗಡೆ ಹಾಕ್ತಾರೆ, ಡೆಲಿವರಿ ಆದರನ್ನು ಮನೆಯೊಳಗೆ ಬಿಡ್ಕೊಂಬಲ್ಲ ಅಂತೇಳಿ ಚಪ್ರ ಹಾಕಿ ಹಾಕ್ತಾರೆ. ತಪ್ಪೋದು. ಚಿಕ್ಕ ಪಾಪುಗೆ ಆಮೇಲೆ ತಾಯಿಗೆ ಬಿಸಿಯಾದ ವಾತಾವರಣ ಇರಬೇಕು ಅಂತ ಇರೋದು ವೈಜ್ಞಾನಿಕವಾಗಿ ಡಾಕ್ಟ್ರೇ ಹೇಳ್ತಾರೆ. ಇವ್ರ ತಾಂಡಾಗಿ ಊರಿಂದ ಹೊರಗೆ ಯಾರು ಮಾತಾಡಿಸ್ಬಾರ್ದು, ನೀರು ಕೊಡಬಾರ್ದು, ಫುಲ್ ಚಳಿ ಮಳೆ ಗಾಳಿ ಬಿಸಿಲು ಗುಡುಗು ಸಿಡ್ಲು ಬರೋ ಅಂಥ ಜಾಗದಲ್ಲಿ ಹಾಕ್ತಾರೆ. ಅದನ್ನು ಆ ಥರ ನೀವು ಮಾಡಬಾರ್ದು, ಮೌಢ್ಯಾಚರಣೆ ಮಾಡಬಾರ್ದು ಅಂತ ಹೇಳಿ ಆ ಗುಡ್ಡೆಲ್ಲ ಕೀಳ್ಸಾಕಿ ಅವರು ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಸುದ್ದಿ ಮಾಡಿ 3-4 ಗುಡ್ಡೆಲ್ಲ ತಗ್ಸಿ ಅವ್ರನ್ನ ಮನೆ ಊರಿಗೆ ಬಿಟ್ಟು ಬಂದಿದ್ದಾರೆ ಸಾಹೇಬ್. ಆ ಥರ ಕೆಲಸ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಆದ್ರಿಂದ ನೀವು ಏನು ಈ ನಮ್ಮ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನೇನು ಪೌಷ್ಟಿಕ ಆಹಾರ ಕೊಡ್ತಾರೆ ಅದನ್ನೆಲ್ಲ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೂ ತಿನ್ನಿಸ್ರಿ, ನೀವು ತಿನ್ನಿರಿ. ಎಲ್ಲರ ಈ ಥರ ಇದನ್ನು ಏನು ಆಹಾರನ ಯಾವುದು ವೇಸ್ಟ್ ಮಾಡಬಾರ್ದು, ಮಾಡ್ದಲೇ ಆರೋಗ್ಯ ಕಾಪಾಡ್ತಾರೆ. ಅದೇ ರೀತಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಸಹ ಚೆನ್ನಾಗಿ ರೂಪಿಸ್ರಿ ಅಂತ ಹೇಳ್ತಾ ನನಗೆ ಈ ಒಂದು